ರಾಜಭಾರ ರಾಜಭಾರ ರಚನೆಯನ್ನು ಪರಮಾಂತರನೇ ಅಂತಿರ್ಸಾಕರ ಕಾಲ ಕಾಲಕ್ಕೆ ಮಳೆಯೋ ಬೀಳದ ಕಾಲ ಕಾಲಕ್ಕೆ ಮಳೆಯೋ ಬೀಳದ ಬೆಳೆದ ಬೆಳಗಳಿಂದ ಪ್ರಜೆಗಳ ಅಂತಿರ್ಸಾಕರ ಬೆಳೆದ ಬೆಳಗಳಿಂದ ಪ್ರಜೆಗಳು ಸುಖದಿಂದ ಬಾಳ್ವರೇ ರಾಜಭಾರ ರಾಜಭಾರ ರಚನೆಯನ್ನು ಪರಮಾಂತರನೇ ಜಗರ ನಮ್ಮ ರಾಜ್ಯದಲ್ಲಿ ಸಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳಾಗತ್ತ ಪ್ರಜೆಗಳ ಸುಖ ಸಂಗದಿಂದರು ಅದನ್ನು ತಿಳಿಸುವಂತರಾಗಿ ಅಪ್ಪಣೆ ಮಹಾಪ್ರಭು. ಕೇಳು ರಾಜೇಂದ್ರ ಪೆಡುವೆ ವಿವಾರ ರಾಜೇಂದ್ರ ಪೆಡುವೆ ವಿವಾರ ಕೇಳು ರಾಜೇಂದ್ರ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಬೆಳೆಗಳು ಕಾಲ ಕಾಲಕ್ಕೆ ಬೀಳುತ್ತೆ ಮಳೆಗಳು ಲೋಲ ರಾಜ ಲೋಲ ಲೋಲ ರಾಜ ಲೋಲ ಸುಖದಿ ಬಾಳುವರು ಕೇಳು ರಾಜೇಂದ್ರ ಪೆಡುವೆ ವಿವಾರ ಕೇಳು ರಾಜೇಂದ್ರ ಪೆಡುವೆ ವಿವಾರ ಜೇಂದ್ರ ನರರು ಭೂಸುರರು ಸುಖದಿ ಬಾಳ್ವರಯ್ಯ ನರರು ಭೂಸುರರು ಸುಖದಿ ಬಾಳ್ವರಯ್ಯ ಲೋಲ ರಾಜ ಲೋಲ ಲೋಲ ರಾಜ ಲೋಲ ಬಾಳುತ್ತಿರುವರಯ್ಯ ಕೇಳು ರಾಜೇಂದ್ರ ಪೆಡುವೆ ವಿವಾರ ಕೇಳು ರಾಜೇಂದ್ರ ಪೆಡುವೆ ವಿವಾರ ಕೇಳು ರಾಜೇಂದ್ರ ರಾಜೇಂದ್ರ ಮಂತ್ರಿಶೇಖರ ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಿಂದ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದ ಮತ್ತೇನಪ್ಪಣೆ ರಾಜೇಂದ್ರ. ಬಹಳ ಸಂತೋಷ. ನಿಮ್ಮಂತ ಮಂತ್ರಿಯು ನನ್ನ ರಾಜ್ಯದಲ್ಲಿ ಇರುವಾಗ ಯಾವ ಕುಂದುಕೊರತೆವೆಂದರೆ ನಿಮ್ಮ ಪೀಠವನ್ನು ಅಲಂಕರಿಸಿ ಅಪ್ಪಣೆ ಮಹಾಪ್ರಭು. ಸಾಯಿನಾಥನೇ ಕೇಳೆ ಸಾಯಿನಾಥನೇ ನಮ್ಮ ಸೈನ್ಯದ ರೀತಿಯ ಬೇಳೆ ಸಾಯಿನಾಥನೇ ಸುತ್ತಲಿರುತ್ತಿರ ರಾಜರ ಸುತ್ತಲಿರುತ್ತಿರ ರಾಜರ ತಪ್ಪ ತಾಳಿಕೆ ತಂಗಪ್ಪಿಸುವರೇ ಕೇಳೆ ಸೈನ್ಯನಾಥನೇ ನಮ್ಮ ಸೈನ್ಯದ ರೀತಿಯ ಕೇಳೆ ಸಾಯಿನಾಥನೇ ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿಟ್ಟಿರುವೆ ಅದನ್ನು ತಿಳಿಸುವಂತರಾಗಿ ಅಪ್ಪಣೆ ಮಹಾಪ್ರಭು. ಅದೇ ಬೆತ್ತದ ಮೊದಲೇ ಅದೇ ಬೆತ್ತದ ಮೊದಲೇ ಬೇತರಿಸುವುದು ಬಡಗಳ ಶಿರವೋ ಸಾಯಿನಾಥನೇ ಬೇತರಿಸಿದ
ಧರಿಸಿದೆ ಪಡರೊಳ ಶಿರವೋ ಧರಿಸಿದೆ ಪಡರೊಳ ಶಿರವೋ ಧರಿಸಿ ಬರೋ ಪಡರೊಳ ಶಿರವೋ ಸಮಾನ ಯಾರಿಗರೈ ದುರದಳು ಸಮಾನ ಯಾರಿಗರೈ ದುರದಳು ಸಮಾನ ಯಾರಿಗರೈ ದುರದಳು ಸಮಾನ ಯಾರಿಗರೈ ಆ ಪ್ರಭು ಮೀರಿ ಬರುವ ವೈರಿ ಗರ್ಭವೋ ಮೀರಿ ಬರುವ ವೈರಿ ಗರ್ಭವೋ ದೋಷಗೊಳ್ಳುವೋ ಈ ಧರೆಯೋಳು ಮೀರಿ ಬರುವ ವೈರಿ ಗರ್ಭವೋ ದೂರ್ಯಗೊಳ್ಳುವ ಈ ಧರೆಯೋಳು ಕಡೆ ಕಡೆದೆ ನಡುಗುತ್ತ ಆ ಪ್ರಭು ಸಾಯಿನವನ ಕಂಡರಾಯ್ ಪಾಲನ ಸಾಯಿನವು ಕಡಗಡನೆ ನಡುಗುತ್ತೋ ಚದುರಿ ಚದುರಿ ಆಗಿ ಹೋಗುತ್ತಿರುವುದು ಮಧ್ಯಾಹ್ನ ಪಣೆ ಮಹಾಪ್ರಭು. ಬಹಳ ಸಂತೋಷ. ನಿಮ್ಮಂತ ಸೈನ್ಯ ನಾಯಕರು ನನ್ನ ರಾಜ್ಯದಲ್ಲಿ ಇರುವಾಗ ಯಾವ ಕುಂದು ಕೊರತೆ ಬಂದರು ನಿಮ್ಮ ಪೀಠವನ್ನು ಅಪ್ಪಣೆ ಮಹಾಪ್ರಭು. ಮಂತ್ರಿ ಸೈನ್ಯ ನಾಯಕರೇ ಮಹಾಪ್ರಭು. ಅರಿಸ ತಾಳಿ ಜನನ ಮನ ಅರಿಸ ತಾಳಿ ಜನನ ಮಂತ್ರಿ ಸೈನ್ಯ ನಾಯಕರೇ ಚೌರ ಯುಭವಕ್ಕೆ ಸಾಟೆ ಚೌರ ಯುಭವಕ್ಕೆ ಸಾಟೆ ತ್ರಿಭುವನದೊಳಗಿಂತ ಅವನಿರುವನ ಅದೇ ತ್ರಿಭುವನದೊಳಗಿಂತ ಅವನಿರುವನ ತಾರ ಚರಿತ ಸಾಮ್ರಾಜನ ಸಿರಿಯ ತಾರ ಚರಿತ ಸಾಮ್ರಾಜನ ಸಿರಿಯ ಬೇರೆ ಮೇರೆ ರಜತೆ ಮನ ಅದು ಬೇರೆ ಮೇರೆ ರಜತೆ ಅರಿಸ ತಾಳಿ ಜನನ ಮನ ಅದು ಅರಿಸ ತಾಳಿ ಜನನ ಅದೇ ತೀರ ನೆನೆಸುತ್ತೆ ದಾರಣಿ ಒಳಗೆ ತೀರ ನೆನೆಸುತ್ತೆ ದಾರಣಿ ಒಳಗೆ ಅರ ಅರನ ಮುರವ ಹಿರಿಯ ಕೆಳಗೆ ಅದೇ ಅರ ಅರನ ಮುರವ ಹಿರಿಯ ಕೆಳಗೆ ತರ ಚರಿತ ಸಾಮ್ರಾಜ್ಯದ ಸಿರಿಯ ಚರಿತ ಸಾಮ್ರಾಜ್ಯದ ಸಿರಿಯ ಬೇರೆ ಮೇರೆ ರಜಿಸಿ ಮನ ಅದು ಬೇರೆ ಮೇರೆ ರಜಿಸಿ ಅರಿಸ ತಾಳಿ ಜನನ ಮನ ಅದು ಅರಿಸ ತಾಳಿ ಜನನ. ಅಂದ್ರೆ ಸೈನ್ಯ ನಾಯಕರೇ ನಿಮ್ಮಂತ ಮಂತ್ರಿಯು ನಿಮ್ಮಂತ ಸೈನ್ಯ ನಾಯಕನು ನನ್ನ ರಾಜ್ಯದಲ್ಲಿ ಇರುವಾಗ ಯಾವ ಕುಂದು ಕೊರತೆವೆಂದರೆ ನಿಮ್ಮ ನಿಮ್ಮ ಪೀಠವನ್ನು ಅಲಂಕರಿಸಿ ಸೈನ್ಯ ನಾಯಕನೇ ನಮ್ಮ ಸೈನ್ಯವನ್ನು ಸಂದೇಶದ ನಡೆ ಮಂತ್ರಿಶೇಖರ ನಮ್ಮ ದ್ವಾರದಲ್ಲಿ ಏನೋ ಗಲಭೆ ಆಗುತ್ತಿರುವುದು ಅದನ್ನು ನೋಡುವವರಾಗೆ ಮಹಾಪ್ರಭು ಯಾರು ಯತೀಶ್ವರ ಬರುತ್ತಿರುವರು ಮಹಾಪ್ರಭು. ಮಂತ್ರಿಶೇಖರ ಅವರನ್ನು ಭಯ ಭಕ್ತಿ ವಿನಯದಿಂದ ನಮ್ಮ ರಾಜಸ್ಥಾನಕ್ಕೆ ಕರೆದುಕೊಂಡು ಬರುವವರಾಗಿ ಆಗಬಹುದು ಮಹಾಪ್ರಭು. ಶಂಭೋ ಶಂಕರ ಶಂಭೋ ಶಂಕರ ಶಂಭೋ ಶಂಕರ ಹರ ಹರ ಮಹಾದೇವ. ಯತೀಶ್ವರಿಗೆ ನಮಸ್ಕರಿಸುವೆನು. ಅಯ್ಯ ರಾಜನೇ ನಿನಗೆ ಮಂಗಳವಾಗಲಿ ಮೇಲೆ ಹೇಳು. ಪೂಜಾರೆ ಈ ಪೀಠದಲ್ಲಿ ಕುಳಿತುಕೊಳ್ಳುವವರಾಗಿ ಆಗಬಹುದು. ಪೂಜಾರೆ ತಾವು ಬಂದ ತಾವು ಯಾರು ನನ್ನಲ್ಲಿ ಬರಲು ಕಾರಣವೇನು ಅದನ್ನು ತಿಳಿಸಿದರೆ ಅಯ್ಯ ರಾಜನೇ ನಾನು ಸಗಡಾಗಿರಿಯಲ್ಲಿ ವಾಸವಾಗಿರುವ ಓರ್ವ ಯತಿಯು ನನ್ನ ತಪಸ್ಸಿಗೆ ಒಂದು ಭಂಗವೂ ಬಂದಿರುವುದು. ಅದನ್ನು ನಿನ್ನಲ್ಲಿ ಪರಿಹಾರ ಮಾಡಿಕೊಳ್ಳಲೆಂದು ಬಂದಿದ್ದೇನೆ. ನೀನು ಮಾಡಿಕೊಳ್ಳುವೆಂದು ಬಲಗೈ ಭಾಷೆಯನ್ನು ಕೊಟ್ಟರೆ ನಿನ್ನಲ್ಲಿ ಹೇಳ್ತೇನೆ ರಾಜ. ಪೂಜಾರೆ ತೆಗೆದುಕೊಳ್ಳಿ ಭಾಷೆಯನ್ನು ತೆಗೆದುಕೊಳ್ಳಿ ಅದೇನು ತಿಳಿಸುವವರಾಗಿ. ಅಯ್ಯ ರಾಜನೇ ನಾನು ಸ್ವಲ್ಪ ಕಾಲ ಈ ಸಿಂಹಾಸನವೇರಿ ರಾಜ್ಯಭಾರವನ್ನು ಮಾಡುತ್ತೇನೆ. ನೀನು ನನ್ನ ಬಲಭಾಗದಲ್ಲಿ ಮಂತ್ರಿಯಾಗಿ ನಿಲ್ಲು. ನಿನ್ನ ಸೈನಾದಿಯು ನನ್ನ ಎಡಭಾಗದಲ್ಲಿ ನಿಲ್ಲಿ. ನಿನ್ನ ಮಸ್ತಕದಲ್ಲಿರುವ ಕಿರೀಟವನ್ನು ನನ್ನ ಮಸ್ತಕದ ಮೇಲೆ ಧರಿಸುವಂತನಾಗು. ನಿನ್ನ ಕೊರಳಿರುವ ಖಡ್ಗಾಯುಧವನ್ನು ನನ್ನ ಕೊರಳಿಗೆ ಧರಿಸುವಂತನಾಗು. ನಿನ್ನ ಬೆರಳಲ್ಲಿರುವ ಮುದ್ರೆ ಉಂಗುರವನ್ನು ನನ್ನ ಬೆರಳಿಗೆ ಧರಿಸುವಂತನಾಗು. ನಾನು ಸ್ವಲ್ಪ ಕಾಲ ರಾಜ್ಯಭಾರವನ್ನು ಮಾಡುತ್ತೇನೆ. ಶಿವ ಶಿವ ಅಷ್ಟು ಮಾಡಿದರೆ ಸಾಕು ರಾಜ. ಶಿವ ಶಿವ ಆಡಿ ತಪ್ಪಬೇಡ ಓಡಿ ಸಿಗಬೇಡ ಎಂಬ ಗಾದೆಯ ಅನುಸಾರವಾಗಿ ಭಾಷೆಯನ್ನು ಕೊಡುತ್ತೇವೇನು. ಪೂಜಾರೆ ತೆಗೆದುಕೊಳ್ಳಿ ಈ ವಜ್ರದ ಕಿರೀಟವನ್ನು ತೆಗೆದುಕೊಳ್ಳುವರಾಗಿ ಕೊಡುವಂತರಾಗಿ ಈ ವಜ್ರಾಗಿ ಖಡ್ಗವನ್ನು ತೆಗೆದುಕೊಳ್ಳುವರಾಗಿ ಕೊಡುವಂತರಾಗಿ ಈ ವಜ್ರದ ಉಂಗುರವನ್ನು ತೆಗೆದುಕೊಳ್ಳುವರಾಗಿ ಕೊಡುವಂತರಾಗಿ ಈ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ ಭಾರವನ್ನು ಮಾಡುವರಾಗಿ ಆಗಬಹುದು. ನಾನು ನಿಮ್ಮ ಬಲಭಾಗದಲ್ಲಿ ಮಂತ್ರಿಯಾಗಿ ನಿಲ್ಲುವೆನು. ನಮ್ಮ ಮಂತ್ರಿಯು ಎಡಭಾಗದಲ್ಲಿ ಸೈನ್ಯಾಧಿಕಾರಿ ನಿಲ್ಲುವನು.
ರಾಜ್ಯಭಾರವನ್ನು ಮಾಡುವವರಾಗಿ. ಆಗಬಹುದು. ದಂಡಾಲು ಬುದ್ಧಿ ದಂಡಾಲು. ಅಯ್ಯ ಧನಪಾಲ ಶೆಟ್ಟಿಯೇ, ನಿನಗೆ ಮಂಗಳವಾಗಲಿ. ಮೇಲೆ ಹೇಳು, ನೀನು ಬಂದ ಸಮಾಚಾರವೇನು? ಮಹಾಪ್ರಭು, ಏಕೆಯನ್ನು ನಮ್ಮ ಮನೆಯಲ್ಲಿ ಗೋಧಿಯನ್ನು ಬೀಸಲು ಕರೆದುಕೊಂಡು ಹೋಗಿದ್ದನು. ನಮ್ಮ ಮಗುವಿನ ಕೈಯಲ್ಲಿ ಬಂಗಾರದ ಗಿಳಿಕೆಯನ್ನು ಕೊಟ್ಟು ನಾನು ಪೇಟೆಗೆ ಹೋಗಿದ್ದನು. ಅಷ್ಟರಲ್ಲಿ ಬರುವಷ್ಟರಲ್ಲಿ ನಮ್ಮ ಮಗುವಿನ ಮಗನಿಗೆ ಕೊಟ್ಟಿರ್ತಕ್ಕಂಥ ಬಂಗಾರದ ಗಿಳಿಕೆಯನ್ನು ಕದ್ದು ಸುಳ್ಳನ್ನು ಹೇಳುತ್ತಿರುವುದು. ಇದನ್ನು ನ್ಯಾಯವಾಗಿ ಕೊಡಿಸಬೇಕೆಂದು ಬೇಡಿಕೊಳ್ಳುವೆನು. ಅಯ್ಯ ಧನಪಾಲ ಶೆಟ್ಟಿಯೇ, ವಿಚಾರಿಸಿ ಹೇಳಿ ಕಳಿಸುತ್ತೇನೆ, ನೀನಿದು ನಡೆ. ಆಗಬಹುದು ಮಹಾಪ್ರಭು. ಅಯ್ಯ ದೇಶಿಕರೇ, ನೀವು ಕದ್ದಿರುವ ಬಂಗಾರದ ಗಿಲಿಗಿನ ಕೊಟ್ಟು ಹೊರಡುವರಾಗಿ, ಇಲ್ಲವಾದರೆ ನಿಮಗೆ ತಕ್ಕ ಶಿಕ್ಷೆಯಾಗುವುದು. ಸ್ವಾಮಿ, ಆ ಬಂಗಾರ ಗಿಲಿಕೆಯನ್ನು ಈ ನನ್ನ ನೇತ್ರದಿಂದಲೇ ನೋಡಿದವನಲ್ಲ ಸ್ವಾಮಿ. ಅಯ್ಯ ಅಮ್ಮ, ನೀನು ಕದ್ದಿರುವ ಬಂಗಾರ ಗಿಲಿ ಕೊಟ್ಟು ಹೊರಡುವರಾಗೋ, ನಿನಗೆ ತಕ್ಕ ಶಿಕ್ಷೆ ಆಗುವುದು. ಮಹಾಪ್ರಭು, ಪರಶಿವ ನಾನು ಸೆಟ್ಟಲ ಮನೆಯಲ್ಲಿ ಗೋಧಿ ರಾಗಿ ಬೀಸುವ ಸಮಯದಲ್ಲಿ ಚಿತ್ರಪಟದಲ್ಲಿ ಬರೆದ ಅಂಶಿಯು ಜೀವಕಳೆಯಾಗಿ ಬಂದು ಮಗುವಿನ ಕೈಲಿದ್ದ ಬಂಗಾರದ ಗಿಲಿಕೆಯನ್ನು ನುಂಗಿಕೊಂಡು ಯಥಾಪ್ರಕಾರವಾಗಿ ಕುಳಿತುಕೊಂಡಿತ್ತು ಮಹಾಪ್ರಭು. ನಾನು ಕಣ್ಣಿಂದ ನೋಡಿದನೆ ಹೊರತು ನನ್ನ ಕರಗಳಿಂದ ಮುಟ್ಟಲಿಲ್ಲ ಮಹಾಪ್ರಭು. ಮಂತ್ರಿ ಮಹಾಪ್ರಭು, ಈ ಭ್ರಷ್ಟ ತರುಣಿ ಹೇಳಿದ ಮಾತುಗಳನ್ನು ಕೇಳಿದೆಯಾ? ಇಂಥ ಕೃತ್ಯವು ಎಲ್ಲಿ ಆದರೂ ನಡೆದಿರಬಹುದೇ? ಮಹಾಪ್ರಭು, ಇಂತಹ ಕೃತ್ಯ ಎಲ್ಲೋ ನಡೆದಿಲ್ಲ ಪ್ರಭು. ಅಯ್ಯ ದೇಶಿಕನೇ, ಸ್ವಾಮಿ, ಬಂಗಾರದ ಗಿಲಿಕೆಯನ್ನು ಕದ್ದೆನೆಂದು ಹೇಳುವುದು ನನ್ನ ರಾಜ್ಯವನ್ನು ಕೊಡುತ್ತೇನೆ. ಸ್ವಾಮಿ, ಒಂದೇ ಮಾತಿನಿಂದ ರಾಜ್ಯವನ್ನು ಗೆಲ್ಲಬಹುದು, ಒಂದೇ ಮಾತಿನಿಂದ ರಾಜ್ಯವನ್ನು ಕಳೆದುಕೊಳ್ಳಬಹುದು, ಒಂದೇ ಮಾತಿನಿಂದ ಅಧಿಕವಾದ ಸತ್ಯಕ್ಕೆ ಬೀಳಬಹುದು. ಆ ರಾಜ್ಯವನ್ನು ಏತಕ್ಕೆ ಸ್ವಾಮಿ? ನಾನು ಮಾತ್ರ ಆ ಬಂಗಾರ ಗಿಲಿಕೆಯನ್ನು ಈ ನನ್ನ ನೇತ್ರದಿಂದಲೇ ನೋಡಿದವನಲ್ಲ ಸ್ವಾಮಿ. ಇದರ ಮೇಲೆ ನಿಮ್ಮ ಇಷ್ಟವಿದ್ದಂತೆ ಆಗಲಿ. ಮಂತ್ರಿ ಮಹಾಪ್ರಭು, ಈ ಭ್ರಷ್ಟನು ಕಳ್ಳತನವನ್ನು ಮಾಡಿದರೂ ಸಹ ಆತನ ನೇತ್ರಗಳಿಂದ ನೋಡಿಲ್ಲವೆಂದು ಸುಳ್ಳನ್ನು ಹೇಳುತ್ತಿರುವನು. ಹಾಗಾದರೆ ಆತನ ನೇತ್ರಗಳಿಂದ ಏತಕ್ಕೆ? ಬೇಗ ಕಿತ್ತಿಡುವಂತನಾಗೋ. ಮಹಾಪ್ರಭು, ಈತನ ನೇತ್ರವನ್ನು ಕೇಳುವುದು ಮಹಾ ಪಾಪವಲ್ಲವೇ? ಮಂತ್ರಿ, ಇದು ರಾಜಾಜ್ಞೆ. ಬೇಗ ಕಿತ್ತಿಡುವಾಗೋ, ಇಲ್ಲ ನಿನಗೂ ತಕ್ಕ ಶಿಕ್ಷೆ ಆಗುವುದು. ಅಪ್ಪಣೆ ಮಹಾಪ್ರಭು. ಅಯ್ಯ ದೇಶಕನೇ, ಕುಳಿತುಕೊಳ್ಳುವರಾಗಿ. ಮಹಾಪ್ರಭುಗಳ ಆಜ್ಞೆಯಿಂದ ಆಗಲಿ. ನಿಮ್ಮ ನೇತ್ರಗಳನ್ನು ಕಿಳುವೆನು, ಬೇಗನೆ ಕುಳಿತುಕೊಳ್ಳುವರಾಗಿ. ಸತ್ಯವೋ ಹಳಿಯಿತು. ಹೀಗೋ ನೀವು ಹೇಳಿದಂತೆ ಅಸತ್ಯಗೆ ಮಾಡಿ ನಮ್ಮ ನೇತ್ರವನ್ನು ಕಿಳಿತಿರುವುದು. ಹಾಗೆ ಆಗಲಿ ಪರಮಾತ್ಮ. ರಾಜ ಕಾಪಾಡು ತಂದೆ, ಕಾಪಾಡು. ಬೇಗನೆ ಕುಳಿತುಕೊಳ್ಳುವರಾಗಿ. ಕಣ್ಕೇಳು. ಹಾ ಪರಮಾತ್ಮ. ಮಹಾಪ್ರಭು, ಅಂದ್ರೆ ತಮ್ಮ ಅಪ್ಪಣೆಯಂತೆ ಈತನ ನೇತ್ರಗಳನ್ನು ಕಿತ್ತಿ ತಂದಿಟ್ಟಿರುವೆನು. ಮುಂದೆ ಅಪ್ಪಣೆ. ಅಮ್ಮ, ನೀನು ಬಂಗಾರ ಕಿರಿಕಿದ ಕದ್ದೆ ತಂದು ಕೊಡೋಳಾಗೋ, ಇಲ್ಲವಾದರೆ ನಿನಗೆ ತಕ್ಕ ಶಿಕ್ಷೆ ಆಗುವುದು. ಮಹಾಪ್ರಭು, ಖಂಡಿತವಾಗಿ ನಾವು ಕದಿಯಲಿಲ್ಲ ಮಹಾಪ್ರಭು, ಕದಿಯಲಿಲ್ಲ. ಪರಶಿವನ ಪಾದ ಸಾಕ್ಷಿ ಆಗು, ತಮ್ಮ ಪಾದ ಸಾಕ್ಷಿ ಆಗು. ನಾವು ನಮ್ಮ ಕಣ್ಣಿಂದ ನೋಡಿದ ಹೊರತು ನಮ್ಮ ಕರಗಳಿಂದ ಮುಟ್ಟಲಿಲ್ಲ ಮಹಾಪ್ರಭು, ಮುಟ್ಟಲಿಲ್ಲ. ಮಂತ್ರಿ ಮಹಾಪ್ರಭು, ಈ ಭ್ರಷ್ಟ ತರುಣಿಯು ಬಂಗಾರ ಗಿಲಿಕಿನ ಕದ್ದಿದರೂ ಸಹ ಇಲ್ಲ ಎಂದು ಸುಳ್ಳನ್ನು ಹೇಳುತ್ತಿರೋಳು. ಹಾಗಾದರೆ ಆಕೆ ನಾಲಿಗೆ ಇನ್ನೇತಕ್ಕೆ? ಬೇಗ ಕತ್ತರಿಸಿ ತಂದಿಡುವಂತನಾಗೋ. ಮಹಾಪ್ರಭು, ಆಕೆ ನಾಲಿಗೆಯನ್ನು ಕತ್ತರಿಸಿ ತಂದಿಡುವಂತನಾಗೋ, ಇಲ್ಲವಾದರೆ ನಿನಗೂ ತಕ್ಕ ಶಿಕ್ಷೆ ಆಗುವುದು. ತಮ್ಮ ಅಪ್ಪಣೆ ಅಂತ ಆಗಬಹುದು. ಅಯ್ಯ ಅಮ್ಮ ದೇಶಗಳೇ, ಬೇಗನೆ ಕುಳಿತುಕೊಳ್ಳುವರಾಡಿ. ಪ್ರಭುಗಳ ಆಜ್ಞೆಯಿಂದ ನಿಮ್ಮ ನಾಲಿಗೆಯನ್ನು ಕತ್ತರಿಸಲು ಬೇಗನೆ ಕುಳಿತುಕೊಳ್ಳುವರಾಡಿ. ಕಾಪಾಡು ತಂದೆ, ಕಾಪಾಡು. ಮಹಾಪ್ರಭು, ಮಂತ್ರಿ ತಮ್ಮ ಅಪ್ಪಣೆಯಂತೆ ಈಕೆಯ ನಾಲಿಗೆಯನ್ನು ಕತ್ತರಿಸಿ ತಂದಿಟ್ಟಿರುವ ಮುಂದೆ ಅಪ್ಪಣೆ. ಬಹಳ ಸಂತೋಷ. ಮಂತ್ರಿ, ಮಹಾಪ್ರಭು, ಈ 3 ಜನ ಅಂಗಹೀನರು ನನ್ನ ರಾಜ್ಯದಲ್ಲೇ ಇದ್ದಿದ್ದೆ ಆದರೆ ಕ್ಷಾಮ ಉಂಟಾಗುವುದು. ಆದ್ದರಿಂದ ಈ 3 ಜನ ಅಂಗಹೀನರನ್ನು ನೀರು ನೆರಳಿಲ್ಲದ ಕಡೆಗೆ ಬಿಟ್ಟು ಬರುವುದು ಆಜ್ಞಾಪಿಸುವಂತನಾಗೋ. ಅಪ್ಪಣೆ ಮಹಾಪ್ರಭು. ಯಾರಲ್ಲಿ ಈ 3 ಜನ ಅಂಗವೀರರನ್ನು ನೀರು ನೆರಳಿನ ಕಾಡಿಗೆ ಬಿಟ್ಟು ಬರುವರಾಗಿ. ಮಹಾಪ್ರಭು, ಮಂತ್ರಿ ತಾವು ಯಾರು? ನನ್ನ ರಾಜ್ಯವನ್ನು ದಾನ ರೂಪದಲ್ಲಿ ಬೇಡಿ ಇಂತಹ ಪಾಪದ ಕೆಲಸ ಮಾಡಿಸಬೇಕಾದರೆ ತಾವು ಯಾರು ಎಂಬುದನ್ನು ತಿಳಿಸಬೇಕೆಂದು ಬೇಡಿಕೊಳ್ಳುವೆನು. ಅಯ್ಯ ರಾಜನೇ, ಆ ಸೂರ್ಯಸುತನಾದ ಶನಿದೇವರು ನನ್ನ ನಿಜ ರೂಪವನ್ನು ನೋಡುವಂತನಾಗು. ಶನಿದೇವ, ಶನಿದೇವ, ಕಾಪಾಡು ಕಾಪಾಡು. ಶನಿದೇವ,
ಅಯ್ಯ ರಾಜನೇ, ನೀವು ನನ್ನ ರಾಜ್ಯವನ್ನು ಆಳಿದ್ದರಿಂದ ನಿಮಗೊಂದು ಬಿರುದನ್ನು ಕೊಡುವೆನು. ಅದೇನು ಬೇಗ ಸೂರ್ಯ ಚಂದ್ರ ಇರುವ ತನಕ ಶಾಶ್ವತವಾಗಿರಲಿ. ಅದೇನು ಬೇಗ ಕೊಡುವಂತನಾಗೋ. ಶನಿದೇವ, ನಿಮಗೆ ಶನಿ ರಾಜನೆಂಬ ಬಿರುದನ್ನು ಕೊಡುವೆನು. ಸೂರ್ಯ ಚಂದ್ರ ಇರುವ ತನಕ ಶಾಶ್ವತವಾಗಿರಲಿ. ಆಗಬಹುದು. ಅಯ್ಯ ರಾಜನೇ, ಈ ರಾಜ್ಯವನ್ನು ಆಳಿ ಬಹಳ ಸಂತೋಷ ಪಟ್ಟನು. ಇದೋ ಈ ಮುದ್ರವನ್ನು ನೀನೇ ತೆಗೆದುಕೋ. ಕೊಡುವರಾಗಿ. ಈ ಮಸ್ತಕದ ಕಿರೀಟವನ್ನು ನೀನೇ ತೆಗೆದುಕೋ. ಕೊಡುವರಾಗಿ. ಈ ಕೊರಳಲ್ಲಿರುವ ವಜ್ರಾಯುಧ ಖಡ್ಗವನ್ನು ನೀನೇ ತೆಗೆದುಕೋ. ಕೊಡುವರಾಗಿ. ಇನ್ನು ಮುಂದೆ ಈ ಸಿಂಹಾಸನವೇರಿ ರಾಜ್ಯಭಾರವನ್ನು ಮಾಡುವನಾಗು. ನಾನಿನ್ನು ಹೋಗಿ ಬರುತ್ತೇನೆ. ಆಗಬಹುದು ಸ್ವಾಮಿ. ಮಂತ್ರಿಶೇಖರ, ಮಹಾಪ್ರಭು ನಡೆಯಬೇಕಾದಲ್ಲ ನಡೆಯದಿತ್ತು, ಹೋಗೋಣ ಬಾ. ನಡಿ. ಕಣ್ಣಾಗಿತ್ತು ಕಾಡಿಗಟ್ಟು, ಕಣ್ಣಾಗಿತ್ತು ಕಾಡಿಗಟ್ಟು, ಕಣ್ಣ ತೆರೆದು ನೋಡಬಾರದೆ ಸ್ವಾಮಿ, ದಯವು ಬಾರದೆ. ಎನ್ನನ್ನು ಹೇಗೆ ಮರದ ಸ್ವಾಮಿ, ಭಿನ್ನವಾಯ್ತು ಎನ್ನ ಜನ್ಮ. ಎನ್ನನ್ನು ಹೇಗೆ ಮರದ ಸ್ವಾಮಿ, ಭಿನ್ನವಾಯ್ತು ಎನ್ನ ಜನ್ಮ. ನೋಡಬಾರದೆ ಸ್ವಾಮಿ, ದಯವು ಬಾರದೆ. ಕಣ್ಣ ಕಿತ್ತು ಕಾಡಿಗಟ್ಟು, ಕಣ್ಣ ಕಿತ್ತು ಕಾಡಿಗಟ್ಟು, ಕಣ್ಣ ತೆರೆದು ನೋಡಬಾರದೆ ಸ್ವಾಮಿ, ದಯವು ಬಾರದೆ. ಹರಿದು ಹೋಯ್ತು ಕುದಿದು ಹೋಯ್ತು, ಹರಿದು ಹೋಯ್ತು ಎಲ್ಲ ಜನ್ಮ. ಹರಿದು ಹೋಯ್ತು ಕುದಿದು ಹೋಯ್ತು, ಹರಿದು ಹೋಯ್ತು ಎಲ್ಲ ಜನ್ಮ. ನೋಡಬಾರದೆ ಸ್ವಾಮಿ, ದಯವು ಬಾರದೆ. ಕಣ್ಣ ಕಿತ್ತು ಕಾಡಿಗಟ್ಟು, ಕಣ್ಣ ಕಿತ್ತು ಕಾಡಿಗಟ್ಟು, ಕಣ್ಣ ತೆರೆದು ನೋಡಬಾರದೆ ಸ್ವಾಮಿ, ದಯವು ಬಾರದೆ. ಕುಮಾರ, ನಾವು ಈಗ ಎಲ್ಲಿರುವ ಗಂಧ? ಅಪ್ಪಾಜಿ, ನಾವು ಹೋಗುವ ಮಾರ್ಗದಲ್ಲಿ ಒಂದು ಕಲ್ಲು ಮಂಟಪವು ಕಾಣುತ್ತಿರುವುದು. ಈ ರಾತ್ರಿ ಅಲ್ಲೇ ಇದ್ದು ಬೆಳಗಾದ ನಂತರ ಎಲ್ಲಿಯಾದರೂ ಹೋಗೋಣ ತನಕ. ಹಾಗೆ ಆಗಲಿ ಕುಮಾರ, ನಡೀರಿ ಹೋಗೋಣ. ಸ್ವಾಮಿ, ನಾವಾದರೂ ಪರದೇಶಿಗಳು ಸ್ವಾಮಿ. ಆ ಪರದೇಶಿಗಳು ಎಲ್ಲಿರ್ತಾರೋ ಅದೇ ಕಲ್ಲು ಮಂಟಪದಲ್ಲಿರುವ ಸ್ವಾಮಿ. ತಾವು ಯಾರು? ಆಗ್ಲೇ ಆಗಲಿ. ನನ್ನ ಹೆಸರು ನೀಲಕಂಠಾಚಾರ್ಯ ಎಂಬುದಾಗಿ ನಾನು ಈ ದಿವಸ ಪಟ್ಟಣಕ್ಕೆ ನನ್ನ ವಸ್ತುಗಳನ್ನು ಮಾರಲೆಂದು ಹೋಗಿ ಕತ್ತಲಾದ ಕಾರಣ ಇಲ್ಲಿ ಬಂದಿರುವೆನು. ಏನಿಗೇನು ಸ್ವಾಮಿ, ನೀಲಕಂಠಚಾರಿಯೇ? ಹಾಗಾದರೆ ಕಳಿಂಗ ನಗರದ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದಿರುವರೇ ಸ್ವಾಮಿ? ಅಯ್ಯ, ಆ ವಿಚಾರವಾಗಿ ನಾನು ಏನೆಂದು ಹೇಳಲಿ. ನಮ್ಮ ಸತ್ಯವ್ರತ ಮಹಾರಾಜ ವರ್ಧರಾತ್ರಿ ಸಮಯದಲ್ಲಿ ಪಟ್ಟಣವನ್ನು ಬಿಟ್ಟು ಹೋದ ಮೇಲೆ ಬರಬರ ದೇಶವನ್ನು ಆಳ ದುಷ್ಟ ಮಹಾರಾಜರು ನಮ್ಮ ಮೇಲೆ ಯುದ್ಧಕ್ಕೆ ಬಂದು ನಮ್ಮ ರಾಜ್ಯವೆಲ್ಲ ಆತನ ವಶವಾಗಿರುವುದು ಸ್ವಾಮಿ. ಪರಮಾತ್ಮ, ಏನು ದುಷ್ಟುದ್ದಮ್ಮ ಮಹಾರಾಜನು ದಂಡೆತ್ತಿ ಇದಕ್ಕೆ ಬಂದು ಆ ರಾಜ್ಯವನ್ನು ವಶಪಡಿಸಿಕೊಂಡಿರುವನೇ? ಹಾಗೆ ಆಗಲಿ ಪರಮಾತ್ಮ ಸ್ವಾಮಿ. ಅದು ಅಲ್ಲದೆ ನಮ್ಮ ಮಹಾರಾಜರು ಕಟ್ಟಿರುವ ಕಲ್ಲು ಮಂಟಪವೂ ಇದು. ಪರಮಾತ್ಮ, ನಾನು ಕಟ್ಟಿರುವ ಮಂಟಪವು ಸಹ ಈ ಪಾಪಿನ ಹೆಸರುಗಳಿಗೆ ಕಾಣದಿಂತಾಯಿತು ಪರಮಾತ್ಮ. ಹಾಗೆ ಆಗಲಿ ಪರಮಾತ್ಮ ಸ್ವಾಮಿ. ನಮ್ಮ ಯಾವುದ ಹಾಗೆ ಒಂದು ಕೆಲಸವನ್ನು ಕೊಡುವ ಹಾಗೆ ಸ್ವಾಮಿ. ಅಯ್ಯ, ನೀವು ನಮ್ಮ ಮನೆಗೆ ಬಂದರೆ ನಿಮ್ಮ ಹೆಂಡತಿಯು ತಿಥಿಯನ್ನು ಒತ್ತುವಳ, ನೀನು ತಿಥಿಯನ್ನು ಒತ್ತು, ನಿನ್ನ ಹೆಂಡತಿಯು ಕಾಲ ಕಬ್ಬಿಣವನ್ನು ಬಡಿಯಲಿ, ನಿಮ್ಮ ಕುಮಾರನು ನಾವು ತಯಾರಿಸಿದ ವಸ್ತುಗಳನ್ನು ನೋಡಿಕೊಂಡಿರಲಿ. ಬರುವಿರಾ? ಹಾಗೆ ಆಗಲಿ ಸ್ವಾಮಿ, ನಡೀರಿ ಹೋಗೋಣ. ಸ್ವಾಮಿ, ಇದು ನನಗೆ ತಿಥಿಯನ್ನು ಕೊಡುವರ ಹಾಗೆ ಸ್ವಾಮಿ. ನಾನು ಹೇಗೆ ದಿವಸ ಶನಿದೇವರ ಕಥೆಯನ್ನು ಕೇಳಬೇಕು ಅಂತ ನನಗೆ ಆಸೆ ಪಡುತ್ತಿರುವುದು ಸ್ವಾಮಿ. ತಮಗೆ ತಿಳಿದಿದ್ದರೆ ಆ ಶನಿದೇವರ ಕಥೆಯನ್ನು ಓದಿ ನನಗೆ ಪಾರಾಯಣ ಮಾಡುವರಾಗಿ ಸ್ವಾಮಿ. ಅಯ್ಯ, ನಾನೇ ಆ ಮಹಂದಾತ ಚಕ್ರವರ್ತಿಯ ಕಥೆಯನ್ನು ಪಾರಾಯಣ ಮಾಡುತ್ತೇನೆ, ಕೇಳುವರಾಗಿ. ಹೇಳುವರಾಗಿ ಸ್ವಾಮಿ. ಹಿಂದೆ ಧಾತ್ರಿ ನಗರವನ್ನು ಪರಿಪಾಲಿಸುತ್ತಿದ್ದ ಮಹಂದಾತ ಚಕ್ರವರ್ತಿಯು
ಧರ್ಮದೇವನ ನೆಲೆಗೋಸ್ಕರವಾಗಿ ತ್ರಿಮೂರ್ತಿಗಳೆಲ್ಲರೂ ಆ ಶನಿದೇವರು ಮಹಾಲಕ್ಷ್ಮಿಯ ಬಳಿಗೆ ಹೋಗಲು ನಾನು ಮೇಲು ಎಂಬ ವಾಗ್ವಾದ ಕಿಳಿದು ತ್ರಿಮೂರ್ತಿಗಳ ಬಳಿಗೆ ಹೋದರೂ ಸಹ ಅವರ ವಾದ ಬಗೆಹರಿಯದೆ ಭೂಲೋಕದಲ್ಲಿ ಮಹಾಂದಾತನ ಬಳಿಗೆ ಬರಲು ಶನಿದೇವರಿಗೆ ಕಬ್ಬಿಣದ ಪೀಠ, ಲಕ್ಷ್ಮಿಗೆ ಸುವರ್ಣದ ಪೀಠ ದೊರಕಲು ಕುಪಿತಗೊಂಡ ಶನಿದೇವರು ಆ ಮಹಂದಾತ ಚಕ್ರವರ್ತಿಗೆ ನಾನಾ ವಿಧವಾದ ಕಷ್ಟಗಳನ್ನು ಕೊಟ್ಟು ಆತನ ಭಕ್ತಿಗೆ ಮೆಚ್ಚಿ ಪ್ರಸನ್ನನಾಗಿ ಕೊನೆಗೆ ಮೋಕ್ಷವನ್ನು ಕೊಟ್ಟರು. ತೆಗೆದುಕೊಳ್ಳುವರಾಗಿ ಧರ್ಮದ ಚೀಟಿಯನ್ನು, ನಿಮ್ಮ ಕಷ್ಟಕಾಲದಲ್ಲಿ ಇದು ನೆರವಾಗುವುದು. ಹಾಗೆ ಆಗಲಿ ಸ್ವಾಮಿ. ಈ ಕಥೆಯನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಇದು ಕೊಡುವರಾಗಿ ಚೀಟಿ. ಮಂಜುಶೇಖರ, ಈ ದಿವಸ ನನಗೆ ತಗ್ಗೋ ಉದರ ಬಾಧೆಯು ಬಹಳ ಬಾಧಿಸುತ್ತಿರುವುದು. ಅರಮನೆಯಲ್ಲಿ ಪುರೋಹಿತರನ್ನು ಕರೆದುಕೊಂಡು ಬರುವರಾಗಿ. ಆಗಬಹುದು. ಪುರೋಹಿತರೆ, ನಿಮಗೆ ಮಂಗಳವಾರಿ ಮೇಲೆ ಹೇಳಿ. ಪುರೋಹಿತರೆ, ಈ ದಿವಸ ನನಗೆ ತಗ್ಗೋ ಉದರ ಬಾಧೆಯು ಬಹಳ ಬಾಧಿಸುತ್ತಿರುವರು. ಪಂಚಾಂಗವನ್ನು ನೋಡಿ ಹೇಳುವರಾಗಿ. ಪ್ರಭು, ನೀವು ಯಾರೋ ಸತ್ಯಾತ್ಮರನ್ನು ಹಿಂಸಿಸಿರುವ ಕಾರಣ ನಿಮಗೆ ಈ ರೀತಿ ಉದರಶೂಲವು ಪ್ರಾರಂಭವಾಗಿರುವುದು. ಈ ಪಟ್ಟಣದಲ್ಲಿ ಯಾರ ಧರ್ಮವನ್ನು ಕೊಡುವರಿದ್ದರೆ ಅದನ್ನು ತೆಗೆದುಕೊಂಡರೆ ನಿಮ್ಮ ಉದರಶೂಲವು ಶಮನವಾಗುವುದು. ಪೂಜಾರಿ, ಹಾಗಾದರೆ ನೀವಿನ್ನು ಹೊರಡುವರಾಗಿ. ಮಂಜುಶೇಖರ, ಮಹಾಪ್ರಭು, ನಮ್ಮ ಅರಮನೆಯಲ್ಲಿ ಭೂಷರರಿಗೆ ಭೂದಾನ, ಗೌದಾನ, ಅನ್ನದಾನ ಏರ್ಪಡಿಸುವವರಾಗಿ. ಆಗಬಹುದು ಮಹಾಪ್ರಭು. ಸತ್ಯವಾದಕನೆ ನಿಮಗೆ ಮಂಗಳವಾರಿ ಮೇಲೆ ಹೇಳುವರಾಗಿ. ಮಹಾಪ್ರಭು, ಈ ರೀತಿ ದಾನ ಧರ್ಮವನ್ನು ಮಾಡುತ್ತಿರುವನಲ್ಲ ಏತಕ್ಕೋಸ್ಕರವಾಗಿ? ಸತ್ಯವರ್ಧಕನೇ, ಕರ್ಮವನ್ನು ಕಳೆದು ಪಾಪವನ್ನು ಕಳೆದು ಧರ್ಮವನ್ನು ಬೇಡಲು ಈ ರೀತಿ ಮಾಡಿಸುತ್ತಿರುವರು ಸತ್ಯವರ್ಧಕರೇ. ಮಹಾಪ್ರಭು, ಹಾಗಾದರೆ ನಾನು 10 ಮರ ಹಣವನ್ನು ಕೊಡುವೆನು, ಒಂದು ಧರ್ಮವನ್ನು ಕೊಡುವಿರಾ? ಸತ್ಯವರ್ಧಕನೇ, ನೀವಿನ್ನು ಕುಳಿತುಕೊಳ್ಳುವವರಾಗಿ ವಿಚಾರಿಸಿ ನೋಡುವೆನು. ಆಗಬಹುದೋ ಮಹಾಪ್ರಭು? ಮಂತ್ರಿಶೇಖರ, ಮಹಾಪ್ರಭು, ನಮ್ಮ ಅರಮನೆಯಲ್ಲಿ ಹಾಗೂ ಕಳಿಂಗ ರಾಜ್ಯದಲ್ಲಿ 10 ಮರ ಹಣವನ್ನು ತೆಗೆದುಕೊಂಡು ಒಂದು ಧರ್ಮವನ್ನು ಕೊಡುವುದಿದ್ದರೆ ಡೆಂಗುರದ ಮೂಲಕ ತಿಳಿಸುವಂತರಾಗಿ. ಆಗಬಹುದು ಪ್ರಭು. ಕುಂತಿರೋರು ಮಲಗಿರೋರು ಎದ್ದಿರೋರು, ಕುಂತಿರೋರು ಮಲಗಿರೋರು ಎದ್ದಿರೋರು, ಯಾರುವೇ ಡಂಗೂರ ಊರೆಲ್ಲ ಕೇಳಿ ಉಯ್ಯಾಲೆ ಡಂಗೂರವ ತಿಳ್ಕೊಂಡು ಧರ್ಮವನ್ನು ಕೊಡುವರು. ಯಾರಿದ್ದರೂ ಬರ್ಬೋದು, ಯಾರಿದ್ದರೂ ಬರ್ಬೋದು. ಈ ಕಳಿಂಗ ನಗರದಲ್ಲಿ ಈ ಧರ್ಮವನ್ನು ಕೊಡಿಲ್ಲ, ಈ ಮುಂದೆ ಹೋಗಿ ಸಾಗಬೇಕು. ಹಣವನ್ನು ತೆಗೆದುಕೊಂಡು ಕುಳ್ಳರಾಗಲಿ ಎಳವರಾಗಲಿ ಯಾರಿದ್ದರೂ ಒಂದು ಧರ್ಮವನ್ನು ಕೊಡಬಹುದು, ಯಾರಿದ್ದರೂ ಬರಬಹುದು, ಯಾರಿದ್ದರೂ ಬರಬಹುದು. ಸ್ವಾಮಿ, ನಾವು ಧರ್ಮವನ್ನು ಕೂಡ ಬರುತ್ತೇವೆ. ಹಾಗೆ ಬನ್ನಿ ಬನ್ನಿ, ಧರ್ಮವನ್ನು ಕೊಡುವುದರು ಯಾರಿದ್ದರೂ ಬರಬಹುದು. ಬನ್ನಿ ಬನ್ನಿ, ನಡೀರ. ರಾಜೇಂದ್ರ, ಡೆಂಗುರದವನೇ. ಮಹಾಪ್ರಭು, ನಾನು ಧರ್ಮವನ್ನು ಕೊಡುವವರು ಕರೆದುಕೊಂಡು ಬಂದಿದ್ದೇನೆ. ಡೆಂಗುರದವ, ನೀವಿನ್ನು ಹೊರಡುವವರಾಗಿ. ಆಗಬಹುದು ಮಾಡು. ಮಂತ್ರಿಶೇಖರ, ಅಯ್ಯ ದೇಶಿಕನೇ, ಸ್ವಾಮಿ, ಹಿಂದೆ ದನಪಾಲಿಯ ಚಟ್ಟೆ ಮನೆಯಲ್ಲಿ ಗಳಿಕೆಯನ್ನು ತಂದಿದ್ದರಿಂದ ನಿನ್ನ ನಾಲಿಗೆ ಸಹ, ನಿನ್ನ ಇಂತಿಯ ನಾಲಿಗೆ ಸಹ ಹೋಗಿತ್ತು, ನಿನ್ನ 2 ನೇತ್ರಗಳು ಸಹ ಹೋಗಿತ್ತು. ನಿನಗೆ ಹಣದಾಸರ ಬಂದಿರುವೆ, ನಿನಗೆ ನಾಚಕವಿರೋದಿಲ್ಲವೇ? ಸ್ವಾಮಿ, ನಾನು ಧರ್ಮವನ್ನು ಕೊಡಲು ಬಂದಿರುತ್ತೇನೆ ಸ್ವಾಮಿ. ಚಿಂತಾನು ತಂದಿರಿಸುವರಾಗಿ. ಅಯ್ಯ ಮಂತ್ರಿಶೇಖರ, ಮಹಾಪ್ರಭು, ನಮ್ಮ ಅರಮನೆಯಲ್ಲಿರುವ ತಕ್ಕಡಿಯನ್ನು ತಂದಿಡುವರಾಗಿ. ಇಟ್ಟಿರುವೆ ಮಹಾಪ್ರಭು. ಸತ್ಯವರ್ಧಕನೇ, ನಿಮ್ಮ ಹಣವನ್ನು ಈ ತಕ್ಕಡಿಯಲ್ಲಿ ಇಡುವರಾಗಿ. ಅಯ್ಯ ದೇಶಿಕನೇ, ಸ್ವಾಮಿ, ನಿಮ್ಮ ಧರ್ಮದ ಚೀಟಿಯನ್ನು ಈ ತಕ್ಕಡಿಯಲ್ಲಿ ಇಡುವರಾಗಿ. ಹಾಗೆ ಆಗಲಿ ಸ್ವಾಮಿ. ಪರಮಾತ್ಮ, ಪರಮಾಶ್ಚರ್ಯ, ಈ ಹಣವಲ್ಲ ತೃಣವಾಗಿದ್ದು, ಈತನ ಬರೆದಿಟ್ಟ ಚೀಟಿಯು ತೂಕವಾಗಿತ್ತು. ಆಶ್ಚರ್ಯ, ಪರಮಾಶ್ಚರ್ಯ. ಮಂತ್ರಿಶೇಖರ, ಪ್ರಭು, ನಮ್ಮ ಅರಮನೆಯಲ್ಲಿರುವ ಮಂಡಲದಲ್ಲಿರುವ ಹಣವನ್ನು ಹಾಗೂ ಕಳಿಗಳಲ್ಲಿರುವ ಸ್ತ್ರೀಯರ ಮಾಂಗಲ್ಯವನ್ನು ತೆಗೆದುಕೊಂಡು ಬರುವರಾಗಿ. ಆಗಬಹುದು ಮಹಾಪ್ರಭು. ಮಹಾಪ್ರಭು, ಎಲ್ಲ ಇಡುವರಾಗಿ. ನಿಮ್ಮ ಮಂಗಲೆಯನ್ನು ಈ ತಕ್ಕಡಿಯಲ್ಲಿ ಇಡುವರಾಗಿ. ನಾನು ಸತ್ಯ ಧರ್ಮದಿಂದಲೇ ನಡೆದಿದ್ದೆ. ಆದರೆ ಹಣವು ತೃಣವಾಗಲೇ ನಾನು ಬರೆದಿಟ್ಟ ಚೀಟಿಯು ನಿನ್ನ ಮಾಂಗಲ್ಯವು
ಸಮತೂಕವಾಗಿ ತೂಗಲಿ. ಹಿಡುಳಾಗು ದೇವಿ. ಒಂದು ಚೇರ್ ಇಸ್ಕೊಳ್ಳಿಲ್ಲ ಸುಮ್ಮನೆ. ಬಿಡ್ರೆ ಶಿವ ಶಿವ, ಈತನ ಬರೆದಿಟ್ಟ ಚಿಟಿಯು ಈಕೆಯ ಮಾಂಗಲ್ಯವು ಸಮತೋಲವಾಗಿ ತೂಗುತ್ತಿರುವರು. ಇವರು ಎಂತ ಸತ್ಯವಂತರು ಇರಬಹುದು. ಆಹಾ, ಪರಮಾಶ್ಚರ್ಯ. ಈಕೆ ಪತಿರತೆ ಧರ್ಮವನ್ನು ಇಲ್ಲಿರುವವರೆಲ್ಲ ಕೊಂಡಾಡುತ್ತಿರುವವರಲ್ಲ. ಇರಲಿ, ಈಕೆ ಮಾಂಗಲ್ಯವಾದರೂ ಕೋಟಿ ಪ್ರಕಾಶಮಾನ ಹೊಳೆಯುತ್ತಿರುವುದಲ್ಲ. ಇರಲಿ, ಈ ತಕ್ಕಡಿಯ ಒಂದು ಭಾಗದಲ್ಲಿ ನಿಂತು ಜಗ್ಗಿಸಿ ಈಕೆ ಪತಿರತೆ ಧರ್ಮವನ್ನೇ ಕೆಡಿಸುತ್ತೇನೆ. ಈ ತಕ್ಕಡಿಯ ಒಂದು ಭಾಗದಲ್ಲಿ ನಿಂತು ಎಷ್ಟು ಜಗ್ಗಿಸಲು ಸಹ ಅಲಗಾಡುತ್ತಿರುವಲ್ಲ. ಈಕೆಯ ಪತಿರತೆ ಧರ್ಮವು ಇನ್ನೆಷ್ಟು ಉನ್ನತವಾಗಿರುವುದು. ಇರಲಿ, ಈಕೆಯ ಮಾಂಗಲ್ಯವಾದರೂ ಕೋಟಿ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವುದಲ್ಲ. ಈಕೆಯಂಥ ಪದ್ಯ ಸತ್ಯವಂತೆಯು ಈವರೆಗೆ ಇನ್ನು ಮುಂದೆ ಕಷ್ಟವನ್ನೇ ಕೊಟ್ಟಿದ್ದಾದರೆ ಅದು ಸಮ್ಮತವಲ್ಲ. ಆದುದರಿಂದ ನಾನು ಪ್ರತ್ಯಕ್ಷನಾಗಿ ಅವರು ಕೇಳಿದ ವರವನ್ನು ಕೊಡುತ್ತೇನೆ. ಹೆಚ್ಚಿನ ನಿಮ್ಮಯ ಭಕ್ತಿಗೆ ಪ್ರಸನ್ನನಾಗಿರುವನು ರಾಜ ದಂಪತಿಗಳೇ. ಭಕ್ತಿಗೆ ನಿಮ್ಮಯ ಭಕ್ತಿಗೆ ಪ್ರಸನ್ನನಾಗಿರುವನು ರಾಜ ದಂಪತಿಗಳೇ. ಅಯ್ಯ ರಾಜ ದಂಪತಿಗಳೇ, ನಿಮ್ಮಯ ಸತ್ಯಕ್ಕೆ ಮೆಚ್ಚಿ ಪ್ರಸನ್ನನಾಗಿರುವನು. ಏನು ವರವನ್ನು ಬೇಕಾದರೂ ಕೇಳಿ ಕೊಡಲು ಸಿದ್ಧನಾಗಿರುವೆನು. ಯಾರು ಯಾರದು ಯಾರು? ಅಯ್ಯ ರಾಜನೇ, ಸೂರ್ಯ ಸುತನಾದ ಶನಿದೇವರು ಪ್ರತ್ಯಕ್ಷನಾಗಿದ್ದೇನೆ. ನಿನಗೆ ಏನು ವರವನ್ನು ಬೇಕಾದರೂ ಕೇಳು, ನಾನು ಸಿದ್ಧನಾಗಿದ್ದೇನೆ. ಪರಮಾತ್ಮ ಧನ್ಯ ಧನ್ಯನಾದನು ಪರಮಾತ್ಮ. ರಾಜ, ಅಯ್ಯ ರಾಜನೇ, ನನಗೆ ಕೊಟ್ಟಂತ ಕಷ್ಟವನ್ನು ಈ ದರಲ್ಲಿರುವ ನರರಿಗೆ ಕೊಡಕೂಡದೆಂದು ವರವನ್ನು ಪಾಲಿಸಿ ಪರಮಾತ್ಮ. ಅಯ್ಯ ರಾಜನೇ, ಪರಮಾತ್ಮ ನಿನಗೆ ಕೊಟ್ಟಂತ ಕಷ್ಟವೇ ದೊಡ್ಡದೆಂದು ಭಾವಿಸಬೇಡ. ನಾನು ನಳ, ನರೀಶ, ಅಂಬರೀಷ ಇನ್ನು ಮುಂತಾದ ದೇವಾದಿ ದೇವತೆಗಳಿಗೆಲ್ಲ ಕೊಡಬಾರ ಕಷ್ಟವನ್ನು ಕೊಟ್ಟಿದ್ದೇನೆ. ಅದು ಅಲ್ಲದೆ ವಿಕ್ರಮನ ರಾಶಿಗೆ ಹೋಗಲು ಕರಚರಗಳನ್ನೇ ಕಡಿಸಿದನು. ಮಾಂಧಾತನ ರಾಶಿಗೆ ಹೋಗಲು ಒಂದು ಬಲಗೈ ಒಂದು ಬಲಗಾಲನ್ನೇ ತೆಗೆಸಿದನು. ಹೇಳುವ ಹಾಗೆ ಪರಮಾತ್ಮ. ಅದು ಅಲ್ಲದೆ ಪಾಂಡವ ರಾಶಿಗೆ ಹೋಗಲು 14 ವನವಾಸ, 1 ವರ್ಷ ಅಜ್ಞಾತವಾಸನ ಮಾಡಿದನು. ಸೀತಾದೇವಿಯ ರಾಶಿಗೆ ಹೋಗಲು ರಾವಣನು ಕದ್ದೊಯ್ಯುವಂತೆ ಮಾಡಿದನು. ರಾವಣನ ರಾಶಿಗೆ ಹೋಗಲು 6 ತಿಂಗಳಲ್ಲಿ ಲಂಕಾಪಟ್ಟಣವನ್ನು ನಾಶ ಮಾಡಿದನು. ರಾಜನೇ, ನಿನ್ನ ರಾಜ್ಯವನ್ನು ಕೇಳದೆ, ನಿನ್ನ ಸತ್ಯ ನಾಲಿಗೆಯನ್ನು ಸಹ ಕೇಳದೆ, ನಿನ್ನ ನೇತ್ರಗಳನ್ನು ಸೇಳದೆ, ನಿನ್ನ ಸುತನ ಕರಗಳನ್ನು ಕೇಳದೆ, ನಿನ್ನ ಸಿರಿ ಸಂಪತ್ತನ್ನು ಸಹ ಕೇಳದೆ, ಈ ಭೂಲೋಕದಲ್ಲಿರುವ ನರಮಾನವರಿಗೆ ನನಗೆ ಕೊಟ್ಟಂತ ಕಷ್ಟವನ್ನು ಈ ನರಮಾನವರಿಗೆ ಕೊಡಬಾರದೆಂದು ಕೇಳಿದೆಯಲ್ಲ. ಮೆಚ್ಚಿದೆನು ನಿನ್ನ ಸತ್ಯಕ್ಕೆ. ಅಯ್ಯ ರಾಜನೇ, ಪರಮಾತ್ಮ ನಾನು ಮಾನವನ ರಾಶಿಗೆ ಬಂದರೆ 90 ತಿಂಗಳಿರುವ ಪದ್ಧತಿ ಉಂಟು. ನಿನ್ನ ಸತ್ಯಕ್ಕೆ ಮೆಚ್ಚಿ ನಿನಗೋಸ್ಕರವಾಗಿ ನನ್ನನ್ನು ಯಾರು ಭಯ ಭಕ್ತಿ ವಿನಯದಿಂದ ಪೂಜಿಸುವರೋ ಅಂಥವರಿಗೆ ಬೇಗ ಬಂದು ಹೋಗುತ್ತೇನೆ. ಅಯ್ಯ ರಾಜನೇ, ಪರಮಾತ್ಮ
ಈ ನಿನ್ನ ಚರಿತ್ರೆಯು ಯಾರು ಓದುವರೋ, ಯಾರು ಕೇಳುವರೋ, ಯಾರು ನೋಡುವರೋ, ಯಾರು ಮಾಡಿಸುವರೋ ಅಂಥವರಿಗೆ ಸಕಲ ಸಂಪತ್ತನ್ನು ಕೊಟ್ಟು ಕಾಡುತ್ತೇನೆ. ನನ್ನನ್ನು ಯಾರು ಎಳ್ಳಷ್ಟಾದರೂ ಮನಸ್ಸಿನಲ್ಲಿ ಹಳುಕದಿಂದ ನಿಂದಿಸುವರೋ ಅಂಥವರನ್ನು ಕಾಡದೆ ಎಂದಿಗೂ ಬಿಡುವನಲ್ಲ. ಅಯ್ಯ ರಾಜನೇ, ಈ ನಿನ್ನ ಚರಿತ್ರೆಯು ಸೂರ್ಯಚಂದ್ರನಿರುವಾಗ ಶಾಶ್ವತವಾಗಿರಲಿ. ಅಯ್ಯ ರಾಜನೇ, ನನ್ನ ದಯದಿಂದ ನಿನಗೆ ಹೋಗಿರುವ ನೇತ್ರಗಳು ಸಹ ಬರಲಿ. ತತಸ್ತು. ಹಾಗೂ ನನ್ನ ತಂದೆಯಾದ ಸೂರ್ಯದೇವನ ದಯದಿಂದ ನಿನ್ನ ಸುತನಿಗೋಗಿರುವ ಕರಗಳು ಸಹ ಬರಲಿ. ತತಸ್ತು ತತಸ್ತು. ಹಾಗೂ ನನ್ನ ತಾಯಿಯಾದ ಛಾಯಾದೇವಿಯ ದಯದಿಂದ ನಿನ್ನ ಸತಿಗೆ ಹೋಗಿರುವ ನಾಲಿಗೆ ಸಹ ಬರಲಿ. ತತಸ್ತು ತತಸ್ತು. ರಾಜ್ಯಾದಿ ಸಕಲ ಇಜ್ಮರನ್ನು ಕೊಟ್ಟೆ, ಈ ಕಳ್ಳತನದ ಅಪವಾದವನ್ನು ನಮ್ಮ ಮೇಲೆ ಎತ್ತಿಗೆ ಬಾಯಿಟ್ಟೆ. ಅಯ್ಯ ರಾಜನೇ, ಇದು ಆ ಗೋಡೆ ಮೇಲೆ ಇರುವುದು ಹಂಸಪಕ್ಷಿಯನ್ನು ನೋಡು, ಅದು ಹೊಗಳುತ್ತಿರುವುದು. ಅಯ್ಯ ದಳಪಹಾರದಲ್ಲಿ ಇದು ನಿಮ್ಮ ಬನ್ಗಾಲ್ ಗಿರಿಕೆಯನ್ನು ನೋಡುವರಾಗಿ. ಆಶ್ಚರ್ಯ, ಪರಮಾಶ್ಚರ್ಯ. ಇವರು ನನ್ನ ತಂಗಿಯ ಭಾವನಂತೆ ಕಾಣುತ್ತಿರುವರು. ಸೋರಸೈನ ಭಾವ, ಇದು ನಿಮ್ಮ ಅಪರಾಧವಲ್ಲ. ಈ ಶನಿದೇವರ ಕೋರ ದೃಷ್ಟಿ ನಮ್ಮ ಮೇಲೆ ಬಿದ್ದಿರುವುದರಿಂದ ಇಂತಹ ಕಷ್ಟವನ್ನು ಅನುಭವಿಸಿರುವುದು. ಇದು ನಿಮ್ಮಲ್ಲಿ ತಪ್ಪಿಲ್ಲ. ಪರಮಾತ್ಮ, ನಮಗೆ ಈ ನನ್ನ ಮಗುವಿಗೆ ನಾಮಕರಣವನ್ನು ಮಾಡುವುದಾಗಿ. ಅಯ್ಯ ರಾಜನೇ, ಪರಮಾತ್ಮ, ನಿನ್ನ ಮಗನು ಶುಕ್ರವಾರ ಹುಟ್ಟಿದರಿಂದ ಸತ್ಯಜಿತನೆಂದು ನಾಮಕರಣವನ್ನು ಮಾಡಿದ್ದೇನೆ. ತತಸ್ತು ತತಸ್ತು ತತಸ್ತು. ದೇವಿ, ನಮ್ಮ ಕಷ್ಟವನ್ನು ತೊರೆದು ಸುಖ ಸಂಪತ್ತನ್ನು ಉಂಟು ಮಾಡಿದ ಹಾಗೂ ಈ ನನ್ನ ಮಗುವಿಗೆ ಪಟ್ಟಾಭಿಷೇಕವನ್ನು ಮಾಡೋಣ. ಅದು ಅಲ್ಲದೆ ಭಗವಂತನೇ ವೇಳೆ ಆಯಿತು, ನಾವಿನ್ನು ಭಗವಂತನಿಗೆ ಮಂಗಳವನ್ನು ಪಾಡೋಣ. ಮಂಗಳ
ಶ್ರೀ ಛಾಯ ಮಾರ್ತಾಂಡ ಶನೇಶ್ವರ ಪ್ರಭು ಶ್ರೀ ಶ್ರೀ ಛಾಯ ಮಾರ್ತಾಂಡ